ಬಂಧುಗಳೇ, ಬಹುದಿನಗಳ ಕನಸು, ಬಡವರ ಕನಸು, ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಪೂರ್ಣಗೊಂಡಿರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ನಿರ್ಮಾಣಗೊಳ್ಳುತ್ತಿರುವ 1,80,253 ಮನೆಗಳ ಪೈಕಿ ಇವತ್ತು ಎರಡನೇ ಹಂತದಲ್ಲಿ ನಾವು 42,345 ಮನೆಗಳನ್ನು ಹಸ್ತಾಂತರ ಮಾಡ್ತಾ ಇದ್ವಿ. ಬಹುಶಃ ಇದು ಬಿಜೆಪಿಯವರ ಸರ್ಕಾರದಲ್ಲಿ ಕೊಡ್ಲಿಕ್ಕಾಗಲಿಲ್ಲ, ಒಂದೇ ಒಂದು ಮನೆ ಕೂಡ ಕೊಡ್ಲಿಕ್ಕಾಗಲಿಲ್ಲ. ನಾವು ಪ್ರಥಮ ಹಂತದಲ್ಲಿ 36,789 ಮನೆಗಳನ್ನು ಕೊಡುವಂಥ ಸಾಧನೆಯನ್ನು ಕೂಡ ಮಾಡಿದ್ವಿ. ಬಹುಶಃ ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಮುಖ್ಯಮಂತ್ರಿಗಳು. ಅವ್ರಿಗೆ ವಿಶೇಷವಾದಂಥ ಜನಪರ ಕಾಳಜಿ, ಬದ್ಧತೆ, ಬಡವರಲ್ಲಿ ದೇವರು ಕಾಣುವಂಥ ವ್ಯಕ್ತಿತ್ವ ಇವ್ರದಿತ್ತು. ಆ ನಿಟ್ಟಿನಲ್ಲಿ ಅದಕ್ಕೆ ವಿಶೇಷ ಇನ್ನೊಬ್ಬ ವ್ಯಕ್ತಿತ್ವ ಇರುವಂಥ ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಬಹುಶಃ ಕಲಿಯುಗದ ಕರ್ಣ ಅಂತೀವಿ ನಾವು. ಬಡವರಲ್ಲಿ ದೇವರನ್ನು ಕಾಣುವಂಥ ವ್ಯಕ್ತಿತ್ವ, ಬಹುಶಃ ಸರಳ ವ್ಯಕ್ತಿತ್ವ, ಯಾರೇ ಬಂದರೂ ಕೂಡ ಎಲ್ಲರೂ ನನ್ನವರು ಅಂತೇಳಿ ಅಪ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಅವರು ಇರೋದ್ರಿಂದಲೇ, ಬಹುಶಃ ಬಡವರ ಬಗ್ಗೆ ಕಾಳಜಿ ಇರೋದ್ರಿಂದ ನನ್ನ ಅದೃಷ್ಟ ಅಂತಂದರೆ ಅವರ ಮಂತ್ರಿಮಂಡಲದಲ್ಲಿ ನನಗೆ ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡುವಂಥ ಅವಕಾಶ ದೊರಕಿತ್ತು. ಬಹುಶಃ ಹಿಂದೆ 2017ರಲ್ಲಿ ಕೊಟ್ಟಂಥ ಮುಖ್ಯಮಂತ್ರಿಗಳು ಈ ಮನೆಗಳು ಏನು ಕೊಟ್ಟಿದ್ರು, ಅದು ಬಹುಶಃ ಹಿಂದೆ BJP ಸರ್ಕಾರ ಬಂದಾಗ ಅದನ್ನ ಪೂರ್ಣ ಮಾಡಲಿಕ್ಕಾಗೋದಿಲ್ಲ. 4 ವರ್ಷ ಅವರ ಆಡಳಿತದಲ್ಲಿ ಪೂರ್ಣ ಮಾಡಲಿಕ್ಕಾಗೋದಿಲ್ಲ. ಕಾರಣ ಅಂತಂದರೆ ಇದು 7.5 ಲಕ್ಷದಿಂದ 6 ಲಕ್ಷದಿಂದ 7.5 ಲಕ್ಷ ಒಂದು ಮನೆ ಕಾಸ್ಟ್ ಬೀಳ್ತದೆ. ಸ್ಟೇಟ್ ಗೌರ್ಮೆಂಟ್ ಕೊಡುವಂಥದ್ದು 1.20, ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ನು 1,50,000, ಅದರಲ್ಲಿ GST ಕೂಡಿಕೊಂಡು ಇದು ಸರಾಸರಿ 3 ಲಕ್ಷ ಆದರೆ ಇನ್ನೂ 4.5 ಲಕ್ಷ ಬಡವರಿಗೆ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇದನ್ನು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಅನೇಕ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಇವತ್ತು ಬಡವರಿಗೆ ನಾವು ಮನೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಆ ಮನೆಗಳು ಇನ್ಕಂಪ್ಲೀಟ್ ಆದಂಥದ್ದು ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟು ಪ್ರತಿಯೊಬ್ಬ ಬೆನಿಫಿಷರಿಗೂ ಕೂಡ 5 ಲಕ್ಷಗಳನ್ನು ಕೊಡುವಂಥ ಮಹತ್ತರವಾದಂಥ ಹೆಜ್ಜೆಯನ್ನಿಟ್ಟಿದ್ದು ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಬಹುಶಃ BJPಯವರು ಹತಾಶರಾಗಿದ್ದಾರೆ. ನಮ್ಮ ಕಾಲದಲ್ಲಿ ಕೊಡ್ಲಿಕ್ಕಾಗಲಿಲ್ಲ, ಎಲ್ಲೋ ಒಂದು ಕಡೆ ಇವ್ರು ಕೊಡ್ತಾ ಇದ್ದಾರೆ. ಇದನ್ನೇನಾದರೂ ಮಾಡಿ ಅಪಪ್ರಚಾರ ಮಾಡಬೇಕಂತೇಳಿ ನಾವು ಏನು ಅಪಾರ್ಟ್ಮೆಂಟ್ ಕಟ್ಟಿದ್ದೀವಿ ಅದ್ರ ಮುಂದೆ ನಿಂತ್ಕೊಂಡು ಅವರು ಫೋಟೋ ತೆಗೆಸ್ಕೊಂಡು ಇದು ನಮ್ಮ ಅವಧಿಯಲ್ಲಿ, ಯಡಿಯೂರಪ್ಪನವರ ಅವಧಿಯಲ್ಲಿ ಇದು ಆಗಿದೆ ಅಂತೇಳಿ ಸುಳ್ಳು ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನು ಈ ಮನೆಗಳು ನಡೆದಿದ್ದು 2017ರಲ್ಲಿ ನೀವೇ ಭೂಮಿ ಪೂಜೆ ಮಾಡಿದಿರಿ. ಅದು ನನ್ನ ಸೆಟಲ್ಮೆಂಟ್ ಏರಿಯಾದಲ್ಲಿ ಬಂದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಇದರ ಭೂಮಿ ಪೂಜೆ ನೀವೇ ನೆರವೇರಿಸಿದ್ರಿ. ಇವತ್ತರ ಅದರ ಉದ್ಘಾಟನೆಯನ್ನು ಕೂಡ ನೀವೇ ಮಾಡ್ತಾ ಇದ್ದೀರಿ. ಇದು ನಮ್ಮ ಸೌಭಾಗ್ಯ. ಆದರೆ BJPಯವರಿಗೆ ಎಲ್ಲಿ ಕೂಡ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಅವಧಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲೋ ಪ್ರೋಟೋಕಾಲ್ ಆಗಿಲ್ಲ, ಪ್ರೋಟೋಕಾಲ್ ಇಲ್ಲ, ಶಿಷ್ಟಾಚಾರ ಆಗಿದೆ ಅನ್ನುವಂಥದ್ದೆಲ್ಲ ಹೇಳ್ತಾರೆ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು 2011ರಲ್ಲಿ ESI ಆಸ್ಪತ್ರೆ 50 ಬೆಡ್ಡಿನಿಂದ 100 ಬೆಡ್ಡೆಡ್ ಹಾಸ್ಪಿಟಲ್ ಮಾಡಿದರು. ಆವಾಗ ಅವರನ್ನು ಶಿಷ್ಟಾಚಾರಕ್ಕೂ ಕೂಡ ಕರೆದೆ ನಿಮ್ಮ ಸೆಂಟ್ರಲ್ ಮಿನಿಸ್ಟರ್ನ ಕರೆದು ಉದ್ಘಾಟನೆ ಮಾಡಿದ್ರಿ. ಇಲ್ಲಿ ಲೋಕಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಕರೀಲಿಲ್ಲ, ಕಾರ್ಮಿಕ ಸಚಿವರನ್ನ ಕರೀಲಿಲ್ಲ. ಮತ್ತು ನೀವೆಲ್ಲ ಶಿಷ್ಟಾಚಾರ ಪಾಲಿಸಿರಿ ಅನ್ನುವಂಥದ್ದು ನಿಮಗೆ ಎಲ್ಲಿ ನೈತಿಕತೆ ಇದೆ ಅನ್ನುವಂಥದ್ದು ನಾನು ಹೇಳಬೇಕಾಗ್ತದೆ. ನೀವು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀರಿ, 50% ನಮ್ಮದು,
50% ನಮ್ಮದು, 50% ಸೆಂಟ್ರಲ್ ಗೌರ್ಮೆಂಟು, ಲ್ಯಾಂಡ್ ನಮ್ಮದು, 50% ನಮ್ಮದು. ಅದರಲ್ಲಿ ಬರೀ ಪ್ರಧಾನಮಂತ್ರಿಗಳ ಫೋಟೋ ಮಾತ್ರ ಹಾಕ್ತೀರಿ, ಆದರೆ ನಮ್ಮ ಮುಖ್ಯಮಂತ್ರಿಗಳ ಫೋಟೋ ಹಾಕುವಂಥ ಕೆಲಸ ನೀವು ಯಾರೂ ಕೂಡ ಮಾಡಲಿಲ್ಲ. ಈ ರೀತಿ ನೀವು ಮೊದಲು, ನಿಮಗೆ ಯಾವುದೇ ನೈತಿಕತೆ ಇಲ್ಲ, ನಾವು ಇಂಥ ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಇದು ಸಂಪೂರ್ಣವಾಗಿ ಈ ಕ್ರೆಡಿಟ್ ಎಲ್ಲ ಕೂಡ ನಮಗೆ ಹೋಗ್ತದೆ. ಆ ನಿಟ್ಟಿನಲ್ಲಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಬಾರ್ದು. ಅನೇಕ ವಿಚಾರಗಳನ್ನು ಹಂಚ್ಕೊಳ್ಬೇಕಾಗಿತ್ತು, ಅವರ ವೈಫಲ್ಯಗಳನ್ನು. ಆದರೆ ಸಮಯದ ಅಭಾವದಿಂದ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.